ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಲಿ. ದೇವರ ಮಕ್ಕಳಿಗೆ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಆಕಾಶವನ್ನು ಸಿಂಹಾಸವನ್ನಾಗಿ ಭೂಮಿಯು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರು ಈ ಒಂದು ದಿನ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಇದರಿಂದ ಸ್ವಾಮಿ ಅಪ್ಪ, ಹೌದು ರಾಜ, ನಿನ್ನ ಜೀವಳ ವಾಕ್ಯಕ್ಕೆ ನನ್ನನ್ನೇ ತಗ್ಗಿಸಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಕರ್ತನೆ. ಅಪ್ಪ ಈ ದಿನದ ಸ್ವಾಮಿ ಅಪ್ಪ, ನಿನ್ನ ಮಹಿಮೆ ನಮ್ಮ ಮೇಲೆ ಗೋಚರ ಆಗಲಿ ಕರ್ತನೆ. ನಿನ್ನ ಉದ್ದೇಶಗಳು ನಮ್ಮ ಮೇಲೆ ಗೋಚರ ಕರ್ತನೆ. ನಿನ್ನ ಚಿತ್ತ, ನಿನ್ನ ಪದ್ಧತಿ, ನಿನ್ನ ಆಲೋಚನೆ ನಮ್ಮ ಜೀವಿತದಲ್ಲಿ ನೆರವೇರಲಿ ಕರ್ತನೆ. ಅದಕ್ಕಾಗಿ ಜೀವಳ ವಾಕ್ಯಕ್ಕೆ ಸಂಪೂರ್ಣವಾಗಿ ತಗ್ಗಿಸಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಈ ವಾಕ್ಯ ನೋಡ್ತಿರೋ ಪ್ರತಿಯೊಬ್ಬರನ್ನು ಅಪ್ಪ ನಿನ್ನ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಕರ್ತನೆ. ಈ ವೇಳೆ ನೋಡುತ್ತಿರೋ ಪ್ರತಿಯೊಬ್ಬರು ಯಾವುದೇ ಪರಿಸ್ಥಿತಿ ಇರ್ಬೋದು, ಯಾವುದೇ ಸ್ಥಿತಿಗತಿಗಳಲ್ಲಿ ಹಾದು ಹೋಗುತ್ತಿರ್ಬೋದು, ದೇವರೇ ಅಪ್ಪ ಪ್ರತಿಯೊಬ್ಬರನ್ನು ಕರೆ ಹಿಡಿದು ನಡೆಸುವಂಥ ನೀನಾಗಿದ್ದೆ ಕರ್ತನೆ. ನಿನ್ನ ಸನ್ನಿಧಿ ನಂಬಿಕೆದ ಭದ್ರತ ದೇವರ ಮಕ್ಕಳನ್ನು ಬಲಪಡಿಸು ಸಂತೈಸುವಂಥ ನೀನಾಗಿದ್ದೆ ಕರ್ತನೆ. ಅದಕ್ಕಾಗಿ ಈ ಒಂದು ಜೀವಳ ವಾಕ್ಯಕ್ಕೆ ಪ್ರತಿಯೊಬ್ಬರು ತಗ್ಗಿ ಸಮರ್ಪಿಸಿ ಪ್ರಾರ್ಥಿಸ್ತಾ ಕರ್ತನೆ. ನೀನು ನಮ್ಮ ಸಂಗಡಿದ್ದು ಆದಿನ ಅಂತ್ಯದ್ದು ನೀನು ನಮ್ಮ ಸಂಗಡಿದ್ದು ನಡೆಸು ರಾಜ. ನಿನ್ನ ಆಲೋಚನೆ ನೆರವೇರ್ಪಡಲಿ ಕರ್ತನೆ. ನಿನ್ನ ಉದ್ದೇಶ ನೆರವೇರ್ಪಡಲಿ. ಮತ್ತೊಂದು ಬಾರಿ ಸಮರ್ಪಿಸಿ ಕೊಟ್ಟಿದ್ದೆ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಕರ್ತಾರೆ. ಯೇಸುವಿನ ಮೊದಲು ನಾವು ಪ್ರಾರ್ಥಿಸ್ತೇನೆ ತಂದೆ ದೇವರೇ, ಆಮೆನ್. ಸ್ತೋತ್ರ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ. ಕರ್ತನ ನಾಮದಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದರೆ ಅಂತ ನಾನು ಭಾವಿಸ್ತೀನಿ. ಹೌದು, ಕಳೆದ ದಿನದಲ್ಲಿ ವಾಕ್ಯವನ್ನು ಯೂಟ್ಯೂಬಲ್ಲಿ ಹಾಕಬೇಕಿತ್ತು, ಬಟ್ ಕಾರಣಾಂತರದಿಂದ ವಾಕ್ಯವನ್ನು ಹಾಕೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ. ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ದೇವರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 5ನೇ ವಾಕ್ಯ. ದೇವರ ಮಕ್ಕಳು ತೆಗೆದಿರೋರು ಓದಿ. ಯೆಶಾಯ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 5ನೇ ವಾಕ್ಯ. ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲ ಮನುಷ್ಯರು ಒಟ್ಟಾಗಿ ಅದನ್ನು ಕಾಣುವರು. ಯೆಹೋವನ ಬಾಯೇ ಇದನ್ನು ನುಡಿದಿದೆ ಎಂದು ಒಬ್ಬನು ಕೂಗುತ್ತಾನೆ. ಪ್ರಿಯ ದೇವರ ಮಗುವೆ, ಮೊದಲು ಈ ಒಂದು ದಿನದಲ್ಲಿ ದೇವರು ಆಲೋಚನೆ ಕೊಡ್ತಿರೋದು ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲ ಮನುಷ್ಯರು ಒಟ್ಟಾಗಿ ಕಾಣುವರು. ಈ ದಿನದಲ್ಲಿ ದೇವರ ಮಹಿಮೆ ನಿನ್ನಲ್ಲಿ ಗೋಚರವಾಗುವಂಥ ಸ್ಥಿತಿ ಬಂದಿದೆ. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ದೇವರ ಮಹಿಮೆ ಗೋಚರವಾಗುವಾಗ ದೇವರ ಮಹಿಮೆ ಗೋಚರ ಆಗಬಾರ್ದು ಅಂತ ಅನೇಕ ಇಕ್ಕಟ್ಟುಗಳು, ಪರಿಸ್ಥಿತಿಗಳು ನೀನು ಹಾದು ಹೋಗ್ತಿರ್ಬೋದು. ಈ ದಿನದಲ್ಲಿ ಅನೇಕ ಕಷ್ಟಗಳಲ್ಲಿರ್ಬೋದು. ಒಬ್ಬರ ಹತ್ರ ನೀನು ಮಾತಾಡೋಕ್ಕಾಗದಿರುವಂಥ ಬಾಯಿ ಬಿಟ್ಟರೆ ನನಗೆ ಎಲ್ಲಿ ತಪ್ಪಾಗುತ್ತೋ, ಬಾಯಿ ಬಿಟ್ಟರೆ ಎಲ್ಲಿ ನನ್ನಿಂದ ಗಲಿಬಿಲಾಗುತ್ತೋ, ನಿನ್ನ ಬಾಯಿನ ಬಂಧಿಸಿಕೊಂಡು ಸುಮ್ಮನಿರುವಂಥ ಪರಿಸ್ಥಿತಿ ನೀನು ಇರ್ಬೋದು. ದೇವ್ರ ಮಗುವೆ, ನಿನಗೆ ಹೇಳ್ತಿರುವಂಥ ಮಾತು ದೇವರ ಮಹಿಮೆ ಈ ದಿನದಲ್ಲಿ ಗೋಚರವಾಗುವುದು. ಯಾಕಂದರೆ ದೇವರ ಮಹಿಮೆ ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನ ಮೇಲೆ ಆತನು ಒಂದು ಉದ್ದೇಶವಿಟ್ಟಿದ್ದಾನೆ. ನಿನ್ನ ಆಲೋಚನೆ ನೆರವೇರೋದಕ್ಕಾಗಿ ಆತ ನಮ್ಮನ್ನು ಆ ದಿನದಲ್ಲೇ ಕರೆದಿರುವ ಆತನಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ದೇವ್ರ ಮಗುವೆ, ನಾವು ಅನ್ಕೋತೀವಿ, ದೇವರೇ ನನ್ನನ್ನು ಯಾಕಪ್ಪ ಬದುಕಿಸಿದ್ಯಾ, ನನ್ನ ಯಾಕಪ್ಪ ಜೀವಿಸಿದ್ದೀನಿ, ನಾನು ಇನ್ನೂ ಎಷ್ಟು ದಿನಗಳ ಈ ಕಷ್ಟ ಸಹಿಸ್ಕೊಬೇಕು. ಪ್ರಿಯ ದೇವ್ರ ಮಗುವೆ, ನನ್ನನ್ನು ಪ್ರಿಯ ದೇವ್ರ ಮಗುವೆ, ತಾಯಿಯ ಗರ್ಭದಲ್ಲಿರುವಾಗಲ್ಲ ನೀನೇ ನನ್ನ ಮಗಳು, ಮಗನೆಂದು ಹೆಸರು ಕರೆದಿದ್ದಾತ ನಮ್ಮ ತಂದೆ ದೇವರಾಗಿದ್ದಾನೆ. ದಾವೀದನ ಹೇಳ್ತಾರೆ ಒಂದು ಸಂದರ್ಭದಲ್ಲಿ, ನಾನು ತಾಯಿಯ ಗರ್ಭದಲ್ಲಿ ಪಿಂಡವಾಗಿರ್ಬೇಕಾದ್ರೆ ನಿನ್ನ ಕಣ್ಣುಗಳು ನನ್ನ ಮೇಲೆ ಬಿತ್ತು ಅಂತ. ದೇವ್ರ ಮಗುವೆ, ನಾವು ಅನೇಕ ಬಾರಿ ಅನ್ಕೋತೀವಿ, ದೇವರೇ ನಾನು ಯಾಕೆ ಈ ಒಂದು ಸ್ಥಿತಿ ನಾನು ಹಾದು ಹೋಗ್ತಾ ಇದ್ದೀನಿ, ನಾನು ಯಾಕೆ ಇಂಥ ಪರಿಸ್ಥಿತಿ ಜೀವಿಸ್ತಾ ಇದ್ದೀನಿ, ನಾನು ಯಾಕೆ ಇಂಥ ಒಂದು ಕುಟುಂಬದಲ್ಲಿ ಬದುಕಿದ್ದೇನೆ, ನಾನು ಯಾಕೆ ಈ ಒಂದು ಗ್ರಾಮದಲ್ಲಿ ಬಂದು ಜೀವಿಸುವಂಥ ಪರಿಸ್ಥಿತಿ ಆಗಿದೆ, ನಾನು ಯಾಕೆ ಹಿಂಗೆ ಬದುಕಬೇಕು, ನಾನು ಇಲ್ಲಿಂದ ಹೋಗ್ಬಿಟ್ರೆ ಸಾಕಲ್ಲ ಅಂತ ಅನೇಕ ಜನರು ಅನ್ಕೊಂತೀಯ. ಪ್ರಿಯ ದೇವ್ರ ಮಗುವೆ, ನಿನ್ನ ಮೇಲೆ ದೇವರ ಮಹಿಮೆ ಪ್ರಕಟವಾಗುವಂಥ ಉದ್ದೇಶವಿದೆ. ಈ ದಿನದಲ್ಲಿ ನೀನು ನಂಬುತ್ತೀಯೋ ಬಿಡ್ತೀಯೋ, ಆದರೆ ದೇವ್ರು ಮಾಡುವಂಥ ಕಾರ್ಯಗಳು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಯಾವ ಮನುಷ್ಯ ಹೃದಯದಲ್ಲಿ ಊಹಿಸಿಲ್ಲ. ಯಾಕಂದರೆ ನಿನ್ನ ಮೇಲೆ ದೇವರ ಮಹಿಮೆ ಪ್ರಕಟವಾಗುವಂಥ ಸಮಯ ಹತ್ರ ಬರ್ತಾ ಇದೆ. ನೀನು ಇದನ್ನು ದೇವರ ಹಸ್ತಕ್ಕೊಪ್ಪಿಸಿಕೊಡು. ನೀನು ಒಪ್ಪಿಸಿಕೊಡುವುದೇ ಆದರೆ ದೇವರ ಮಹಿಮೆ ನಿನ್ನಲ್ಲಿ ಬಲವಾದ ಹಿಡಿದು ಬರುವಂತಾಗಿದೆ. ಈ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟ ವಾಕ್ಯ ನಾವು ನೋಡುವುದಾದರೆ, ಎಫೆಸಕ್ಕೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 12, 13, 14 ತೆಗೆದಿರೋರು ಯಾದರೂ ಓದಿ. ಎಫೆಸಕ್ಕೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 12ನೇ ವಾಕ್ಯದ ನೋಡುವಾಗ, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆ ಆದೆವು. ಆಮೇಲೆ ಪ್ರಿಯ ದೇವ್ರ ಮಗುವೆ, ಮೊದಲು ನಾವು ಏನಾಗಿದ್ದೀವಿ, ದೇವರ ಸ್ವಕೀಯ ಪ್ರಜೆ ಆಗಿದ್ದೆವು. ಮಾತ್ರ ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಪಡಿಸಬೇಕೆಂದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾವು ದೇವರ ಮಹಿಮೆಯನ್ನು ಪ್ರಖ್ಯಾತಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಿಂದಲೇ ಆರಿಸಿಕೊಂಡನು. ಆಮೇನ್. ಪ್ರಿಯ ದೇವ್ರ ಮಗು, ನಾನು ಆವಾಗಲೇ ಹೇಳಿದೆ, ನಮ್ಮನ್ನು ತಾಯಿಯ ಗರ್ಭದ ಬರೋಕ್ಕಿಂತ ಮುಂಚೆ ದೇವರ ಸಂಕಲ್ಪ ನಮ್ಮ ಮೇಲಿದೆ.
ಅದಕ್ಕಾಗಿ ತನ್ನ ಮಹಿಮೆಯನ್ನು ಪ್ರಕಟಪಡಿಸಬೇಕು ಅಂತ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. 13ನೇ ವಾಕ್ಯ ನೋಡುವುದಾದರೆ, ನಿಮ್ಮ ರಕ್ಷಣೆಯ ವಿಷಯವಾದ ಸ್ವಾರ್ಥ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರ ಮಗುವೆ, ನಿನ್ನ ಮೇಲೆ ದೇವರ ಮಹಿಮೆ ಪ್ರಖ್ಯಾತಪಡಿಸುವಾಗ ನೀನು ಒಂದು ಕ್ರಿಸ್ತನೆಂಬ ಸ್ವಾರ್ಥನ ನೀನು ಅಂಗೀಕರಿಸಿರುವಾಗ ನಿನಗೊಂದು ದೇವರೊಂದು ವಾಗ್ದಾನ, ಪವಿತ್ರಾತ್ಮನೆಂಬ ವಾಗ್ದಾನ ಮುದ್ರೆ ನಿನಗೆ ಇಟ್ಟಿದ್ದಾರೆ. ಆ ಪವಿತ್ರಾತ್ಮನ ಯಾವ ರೀತಿ ಸತ್ಯಕ್ಕೆ ತಕ್ಕಾಗಿ ಆತನ ನಡೆಸುವಾತನಾಗಿದ್ದಾನೆ. ಈ ಲೋಕದಲ್ಲಿ ಜೀವಿಸುವಾಗ ಯಾವುದು ತಪ್ಪು ಸರಿ ಅಂತ ಎಲ್ಲವನ್ನು ಸಹ ಪವಿತ್ರಾತ್ಮ ನಿಮ್ಮನ್ನು ಬಲಪಡಿಸಿ ನಡೆಸುವಂಥದ್ದಾಗಿದ್ದಾನೆ. ಇಲ್ಲಿ 14ನೇ ವಾಕ್ಯ ನೋಡುವಾಗ, ಇದು ಎಫೆಸಕ್ಕೆ ಬರೆದ ಪತ್ರಿಕೆ 1:14 ತೆಗೆದು ಅದನ್ನು ನೋಡಿ, ಅದರಲ್ಲಿ ನಿಮಗೆ ಕ್ಲಿಯರಾಗಿ ಬರಬಿಡಿದೆ. ದೇವರು ಸಂಪಾದಿಸಿಕೊಂಡ ದೇವ ಜನರಿಗೆ ವಿಮೋಚನೆ ಆಗಬೇಕೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚ ಕಾರಣವಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ಈ ದಿನ ದೇವರ ಮಹಿಮೆ ನಿನ್ನ ಮೇಲೆ ಗೋಚರವಾಗುವಾಗ ವಿಮೋಚನೆ ಅಂದರೆ ನಿನ್ನ ಬಿಡುಗಡೆ, ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗುವಂಥ ವಿಷಯ ಈ ದಿನ ಹತ್ರ ಬಂದಿದೆ. ಅದಕ್ಕಾಗಿ ಕೊನೆವಾಗ ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡ್ತದೆ. ಈ ದಿನ ದೇವರ ಮಹಿಮೆ ಗೋಚರವಾಗಬೇಕು ಅಂದರೆ ಕೆಲವು ವಿಮೋಚನೆ ನಿನ್ನ ಜೀವಿತದಲ್ಲಿ ಆಗಬೇಕಾಗಿದೆ, ಕೆಲವೊಂದು ಬಿಡುಗಡೆ ನಿನ್ನ ಜೀವಿತದಲ್ಲಿ ಆಗಬೇಕಾಗುತ್ತೆ. ಶತ್ರುವಾದವು ನಿನ್ನ ಆರೋಗ್ಯದ ಮೇಲೆ ಹೋರಾಡ್ತಾ ಇದ್ದಾನೆ, ಈ ದಿನದಲ್ಲಿ ನಾನು ಬಿಡಲ್ಲ ಅಂತ. ಪ್ರಿಯ ದೇವ್ರ ಮಗುವೆ, ನೀನು ನಂಬುವುದಾದರೆ ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ಗೋಚರವಾಗುತ್ತದೆ. ದೇವರ ಮಹಿಮೆ ನಿನ್ನ ತಲೆಮಾರುಗಳ ಮೇಲೆ ಗೋಚರವಾಗುತ್ತದೆ. ಅನೇಕ ಸಾಂಪತ್ತಿಕ ವಿಷಯದಲ್ಲಿ ಹಿಡಿದಿಟ್ಟು, ಆರ್ಥಿಕತೆ ವಿಷಯದಲ್ಲಿ ಹಿಡಿದಿಟ್ಟು, ಕುಟುಂಬದಲ್ಲಿ ಏಳಿಗೆ ಆಗದಂತೆ, ಬಿಡುಗಡೆ ಆಗದಂತೆ ಶತ್ರು ಅದನ್ನು ಕಾಯ್ತಿದ್ದಾನೆ. ನೀನು ಈ ದಿನ ಪ್ರಿಯ ದೇವ್ರ ಮಗುವೆ ನಂಬುವುದೇ ಆದರೆ ದೇವರ ಮಹಿಮೆ ಗೋಚರವಾಗೋದು. ಅದಕ್ಕಾಗಿ ನಿನ್ನ ಜೀವಿತದಲ್ಲಿ ವಿಮೋಚನೆ ಆಗುವಂಥ ಕಾರ್ಯಗಳು ಹತ್ರ ಬಂದಿದೆ. ಅದಕ್ಕಾಗಿ ಯೆಶಾಯ 45 ಯೆಹೋವನ ಮಹಿಮೆ ಗೋಚರವಾಗುವುದು. ಎಲ್ಲ ಮನುಷ್ಯರು ಒಟ್ಟಾಗಿ ಅದನ್ನು ಕಾಣುವರು. ಯಾರ್ಯಾರು ನಿನ್ನನ್ನು ತಲೆ ತಗ್ಗಿಸ್ಬೇಕು, ನಿನ್ನ ತಲೆ ಎತ್ತಾಗಿ ಮಾಡಬಾರ್ದು, ಶತ್ರು ಅದನ್ನು ಯಾರ್ಯಾರ ಮುಖಾಂತರ ಉಪಯೋಗಿಸಿ ಮಾಡಿದ್ರು ಅವರ ಮಧ್ಯದಲ್ಲಿ ನೀನು ಎಲ್ಲೇ ತಲೆ ತಗ್ಗಿಸಿದೆಯೋ ಅಲ್ಲೇ ತಲೆ ಎತ್ತುವಾಗ ದೇವರು ನಡೆಸುವಾತನಾಗಿದ್ದ ನನ್ನ ದೇವರು. ಪ್ರಿಯ ದೇವ್ರ ಮಗುವೆ, ಅದಕ್ಕಾಗಿ ಈ ದಿನ ನನ್ನ ತಂದೆಯಾದ ದೇವರೇ, ದೇವರು ಸಂಪಾದಿಸಿಕೊಂಡ ಜನರಿಗೆ ಈ ದಿನ ನಿನ್ನನ್ನು ದೇವರು ಆರಿಸಿಕೊಂಡಿರುವ ತಾಯಿ ಗರ್ಭದ ನಿನ್ನ ಮಗನಿಂದ ಆರಿಸಿಕೊಂಡಿರುವಾಗ, ನೀನು ದೇವರ ಜನರಾಗಿರುವಾಗ ನಿನಗೊಂದು ವಿಮೋಚನೆ ಆಗುವುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚ ಕಾರಣವಾಗಿದ್ದಾನೆ. ಪ್ರಿಯ ದೇವ್ರ ಮಗುವೆ, ನಿನ್ನ ಮೇಲೆ ದೇವರ ಮಹಿಮೆ ಗೋಚರವಾಗಬೇಕು ಅಂದರೆ ಕೆಲವೊಂದು ವಿಮೋಚನೆ ಆಗಬೇಕಾಗಿದೆ. ಒಂದು ಪಾಪದಿಂದ ವಿಮೋಚನೆ, ಶಾಪಗಳಿಂದ ವಿಮೋಚನೆ, ಬೇಡವಾದ ವಿಷಯಗಳಿಂದ ವಿಮೋಚನೆ, ಬೇಡವಾದ ಮಾತುಗಳು ಕೇಳ್ಪಟ್ಟಿರುವಾಗ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗದಂತೆ ಆ ಮಾತುಗಳು ಹೃದಯದಲ್ಲಿ ಕೂತಿದೆ. ಕೆಲವು ಮಾತುಗಳು ಅವ್ರು ಹೇಳುವಾಗ, ಮಾತಾಡುವಾಗ ನೀನು ಆ ದುಷ್ಟನ ಮಾತುಗಳನ್ನು ಕೇಳಿ ನಿನ್ನ ಮನಸ್ಸಿಗೆ ಹಾಕ್ಕೊಂಡು ನಿನ್ನ ಪ್ರಾರ್ಥನೆ ಮಾಡೋದನ್ನ ದೇವರು ದೂರ ಮಾಡುವಂಥ ವಿಷಯಗಳು ಅಡಕವಾಗಿದೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತ ದೇವರು ಒಂದು ದೊಡ್ಡ ವಿಮೋಚನೆ ಕೊಡುವಾತನಾಗಿದ್ದಾನೆ. ಅದಕ್ಕಾಗಿ ದೇವರ ಮಹಿಮೆ ಗೋಚರವಾಗುವುದು. ಆಮೇನ್. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಹಾದು ಹೋಗುತ್ತಿರ್ಬೋದು, ನಿನ್ನ ಪರಿಸ್ಥಿತಿ ಇನ್ನೊಬ್ಬರ ಹತ್ರ ಹೇಳೋಕ್ಕಾಗದೇ ಇರ್ಬೋದು, ಅಂಥ ಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಿರ್ಬೋದು. ಈ ದಿನ ಪ್ರಿಯ ದೇವರ ಮಗುವೆ, ವಿಮೋಚನೆ ಕೊಡುವಾತನು ನಿನ್ನ ನನ್ನ ಮಧ್ಯದಲ್ಲಿದ್ದಾನೆ. ಎಲ್ಲಿ 2-3 ಕೂಡಿ ಪ್ರಾರ್ಥಿಸೋರು ಅವರ ಮಧ್ಯೆ ನಾನು ಇರುತ್ತೇನೆ ಅಂತ ಹೇಳಿದ ದೇವರು ಈ ದಿನ ನಿನಗೋಸ್ಕರ, ನಿನ್ನ ಬಿಡುಗಡೆಗಾಗಿ, ನಿನಗೋಸ್ಕರ, ನಿನ್ನ ಬಂಧದಿಂದ ಹೊರತಿರುವುದಕ್ಕೋಸ್ಕರ ಪರಲೋಕದಿಂದ ಆತನು ಬಂದಿರುವಾತನಾಗಿದ್ದಾನೆ. ನೀನು ನಂಬುವುದರೆ, ಈ ದಿನ ನಂಬುವುದಾದರೆ ದೇವರ ಮಹಿಮೆ ನೀನು ಕಾಣುವಾತನಾಗಿದ್ದೀಯಾ. ಪ್ರಿಯ ದೇವ್ರ ಮಗುವೆ, ಇಷ್ಟು ದಿವಸ ಕುರುಗಿ ಕಣ್ಣೀರಿಂದ ವೇದನೆಯಿಂದ ಇರುತ್ತಿರುವಂಥ ಪ್ರಿಯ ದೇವ್ರ ಮಗುವೆ, ಈ ದಿನ ನಿನ್ನ ವಿಮೋಚನೆಗೋಸ್ಕರ ಆತನು ಬಂದಿದ್ದಾನೆ. ಅನೇಕ ದಿನಗಳಿಂದ ಹೊಟ್ಟೆ ನೋವು ನನ್ನ ಕೈಲಿ ಆಗ್ತಿಲ್ಲ. ಇದೇ ದಿನ ನೀನು ನಂಬುವುದಾದರೆ ಆ ಹೊಟ್ಟೆ ನೋವು ಪರಿಪೂರ್ಣದ ಬಿಡುಗಡೆ ಆತನಿಗೆ ಕೊಡುವಾತನಾಗಿದ್ದಾನೆ. ಅನೇಕ ದಿನಗಳಿಂದ ದೇವರ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಈ ದಿನ ನೀನು ನಂಬುವುದಾದರೆ ದೇವರ ಮಹಿಮೆ ನಿನ್ನ ಕುಟುಂಬದ ಇಳಿದು ಬರುವಾಗ ಕುಟುಂಬದ ಸಮಾಧಾನ ಅನುಗ್ರಹಿಸುವಾತನಾಗಿದ್ದಾನೆ. ಅನೇಕ ದಿನಗಳಿಂದ ದೇವರೇ, ನನ್ನ ಮಗುಗೆ ಹಾಸ್ಪಿಟ್ಲು ತೋರಿಸ್ತಾ ಇದ್ದೀನಿ, ಹಾಸ್ಪಿಟ್ಲು ಮನೆ ಹೋರಾಡುವಂಥ ಪರಿಸ್ಥಿತಿ ಆಗ್ತಿದೆ, ದುಡ್ಡೆಲ್ಲ ಬರೀ ಹಾಸ್ಪಿಟ್ಲಿಗೆ ಹಾಕೋದಾಯ್ತಿದೆ. ಇದನ್ನು ನೀನು ನಂಬುವುದಾದರೆ ನಿನ್ನ ಮಕ್ಕಳ ಮೇಲೆ ದೊಡ್ಡ ವಿಮೋಚನೆ ಆತನ ಕೊಡುವಾತನಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ದೇವ್ರ ಮಗುವೆ, ನಿನ್ನ ದರ್ಶನದ ಮೇಲೆ, ನಿನ್ನ ಮೇಟದ ವಾಗ್ದಾನ ಮೇಲೆ ಶತ್ರುವಾದ ತಡೆ ಮಾಡಿಟ್ಟಿದ್ದಾನೆ. ಇದನ್ನು ನೀನು ನಂಬುವುದಾದರೆ ದೇವರ ಮಹಿಮೆ ಗೋಚರವಾಗುವುದು. ಎಲ್ಲ ಮನುಷ್ಯರು ಸೇರಿ ಒಟ್ಟಾಗಿ ಕಾಣುವಾಗ ದೇವರು ಇದನ್ನು ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸುವಾತನಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಮುಖ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.